ಎಲ್ಲಿ ಬಚ್ಚಿಟ್ಕೊಂಡಿದ್ದ ನೀವನು? ಇಲ್ಲೂ ಇಲ್ವಲ್ಲ. ಅಜ್ಜಿ ಅಜ್ಜಿ, ಯಾರ ಕೈ ಮುಗಿತಿದ್ದೀರಾ? ಮಾತಾಡ್ಸು, ನಾನು ನಿನ್ನ ಜೊತೆಲೇ ಇರ್ತೀನಿ, ಆದರೆ ಬೇರೆ ಯಾರಿಗೂ ಕಾಣಿಸೋದಿಲ್ಲ. ಸರಿ ಸ್ವಾಮಿ. ಅಜ್ಜಿ, ಯಾರ ಹತ್ರ ಮಾತಾಡ್ತಿದ್ದೀರಾ? ಅದು ಯಾರಿಲ್ವಲ್ಲ ಕಂದ, ನಿನಗೇನು ಬೇಕು ಹೇಳು. ನನಗ ಅವನನ್ನು ಹುಡ್ಕೊಂಡು ಬಂದೆ. ಅಜ್ಜಿ, ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು. ಏನು ವಿಷಯನಪ್ಪ? ತಾತನ ವಿಷಯ. ಅವರೇ ಇದ್ದಾರಲ್ಲ, ಕೇಳು. ಯಾರು? ಅಂದರೆ ಅವ್ರ ಬಗ್ಗೆ ಏನು ಕೇಳಬೇಕು ಅಂತ ಅಂದೆ. ಅವ್ರು ದೊಡ್ಡ ವೀಣಾ ವಿದ್ವಾಂಸರಂತೆ, ಅವ್ರ ಬಗ್ಗೆ ಹೇಳಿ ಅಜ್ಜಿ. ಅವರು ಬರೀ ವೀಣಾ ವಿದ್ವಾಂಸರಷ್ಟೇ ಅಲ್ಲ ಕಂದ, ಅವರು ಒಂದು ಪ್ರತಿಭೆಯ ಭಂಡಾರ. ಮುಗದಷ್ಟು ಭತ್ತದ ತೊರೆಯಂತೆ ಅಗಾಧ ಪ್ರತಿಭೆ. ಅದಕ್ಕೆ ಒಂದು ಘಟನೆ ಹೇಳ್ತೀನಿ ಕೇಳು. ಅಂದು ಕನ್ನಡ ಸಾಮ್ರಾಟರಾದ ಶ್ರೀರಂಗರಾಜರ ವರ್ಧಂತಿ ಉತ್ಸವ. ಹಂಪಿಯ ವಿಜಯ ವಿಠ್ಠಲ ಸನ್ನಿಧಿಯಲ್ಲಿ ವಿದ್ವತ್ ಗೋಷ್ಠಿ. ಆ ಗೋಷ್ಠಿಯ ಅಧ್ಯಕ್ಷರಾದವರು ಪೂಜ್ಯ ಸುಧೀಂದ್ರ ತೀರ್ಥರು. ಅಲ್ಲಿಗೆ ಕನ್ನಡದ ವಿದ್ವಾಂಸರು, ಕವಿಗಳು ಅಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದಲೂ ಮಹಾನ್ ಪಂಡಿತರು ಆಗಮಿಸಿದ್ರಂತೆ. ಅವರೆಲ್ಲರ ಜೊತೆ ವಾದ, ಪಾಂಡಿತ್ಯ ಪ್ರದರ್ಶನ, ಆಶುಕವಿತ ಸ್ಪರ್ಧೆ, ನ್ಯಾಯ, ವೇದಾಂತಾದಿ ಶಾಸ್ತ್ರಗಳಲ್ಲಿ ಹಾಗೂ ವಾಕ್ಯಾರ್ಥ ಸ್ಪರ್ಧೆಯಲ್ಲಿ ಮಹಾಪಂಡಿತರನ್ನೇ ಸೋಲಿಸ್ಬಿಟ್ರಂತೆ. ಸಮಾರಂಭದ ಸಮಾರೋಪದಲ್ಲಿ ಅಂತೂ ಅವರ ವೀಣಾ ವಾದನಕ್ಕೆ ಸಾಮ್ರಾಟರಾದಿಯಾಗಿ ಸರ್ವರೂ ತಲೆದೂಗಿದ್ರಂತೆ. ಶಾಲಿವಾಹನ ಶಕೆ 1497 ಯುವ ಸಂವತ್ಸರದ ಮಾಘ ಕೃಷ್ಣ ತ್ರಯೋದಶಿ ದಿನ ಎಲ್ಲರ ಸಮ್ಮುಖದಲ್ಲಿ ಅರಮನೆಯ ಅತ್ಯುನ್ನತ ಗೌರವವಾದ ಹಗಲು ದೀವಟಿಗೆಯ ರಾಜಗೌರವ ಸಲ್ಲಿಸಿ ಚೋಡಿ ಶಾಲು, ಮುಕ್ತ ಮಾಲೆ, ಸುವರ್ಣ ಕಂಕಣಗಳನ್ನಿಟ್ಟು ಸನ್ಮಾನಿಸಿದ್ರಂತೆ. ಅಜ್ಜಿ, ತಾತ ಅದ್ಭುತ. ಇಂಥ ಹಲವಾರು ಘಟನೆಗಳು ನನ್ನ ನೆನಪಿನಲ್ಲಿವೆ. ಎಲ್ಲವೂ ಹೇಳಿ ಅಜ್ಜಿ. ಪೆದ್ದಪ್ಪ ಒಂದು ಜೀವನ ಪೂರ್ತಿ ಕಂಡುಂಡ ಆನಂದವನ್ನ ಒಂದು ಗಳಿಗೆಯಲ್ಲಿ ಹೇಳೋದಕ್ಕೆ ಸಾಧ್ಯವೇನೋ? ಅಷ್ಟಕ್ಕೂ ಇದನ್ನೆಲ್ಲ ಕೇಳಿ ತಿಳ್ಕೊಂಡು ನೀನೇನೋ ಮಾಡ್ತೀಯಾ? ಅಜ್ಜಿ, ದೊಡ್ಡವನಾದ್ಮೇಲೆ ಅವ್ರ ಬಗ್ಗೆ ಒಂದು ಗ್ರಂಥನೇ ಬರೀತೀನಿ. ಆಹಾ ನಂದರೆ, ಈ ವಯಸ್ಸಲ್ಲೇ ತಾತನ ಮೇಲೆ ಅದು ಎಷ್ಟು ಅಭಿಮಾನಪ್ಪ ನಿನಗೆ. ತಾತ ಅಷ್ಟೇ ಅಲ್ಲ ಅಜ್ಜಿ, ಮುತ್ತಾತ, ಮುತ್ತಜ್ಜಿ, ನೀನು, ವೆಂಕಟನಾಥ ಮಾವನ ಬಗ್ಗೆ ಅಮ್ಮ ಯಾವಾಗಲೂ ಹೇಳ್ತಾನೆ ಇರ್ತಾರೆ.